ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯಗೌಡ. ಎಸ್, ಡೆವಿಲ್ ಸಿನಿಮಾ ಇದೇ ಡಿಸೆಂಬರ್ 11ನೇ ತಾರೀಕು ರಿಲೀಸ್ ಹಂತದಲ್ಲಿರುವಂತದ್ದು. ಅದಾದ ಬಳಿಕ ನೀವು ಬೇರೆ ಎಲ್ಲ ಸಿನಿಮಾಗಳನ್ನ ನೋಡ್ತಾ ಇರಬಹುದು. ಪ್ರಚಾರವನ್ನ 2 ತಿಂಗಳು ಮುಂಚೆನೆ ಶುರು ಮಾಡಿರ್ತಾರೆ. ಬಟ್ ಡೆವಿಲ್ ಪ್ರಚಾರವನ್ನ ಯಾಕೋ ಹಿಂದೇಟು ಹಾಕ್ತಾ ಇರುವಂತದ್ದು. ಆದ್ರೆ ದರ್ಶನ್ ಸರ್ ಅವರು ಬೇರೆ ಕಲಾವಿದರುಗಳಿಗೆ ಹಿಂದೆ ಎಲ್ಲ ಹೋಗಿ ನೀವು ನೋಡಿರ್ಬೋದು, ಯಾವುದೇ ಒಂದು ಪ್ರೀ ರಿಲೀಸ್ ಇವೆಂಟ್ಗಳಲ್ಲಾಗಿರ್ಬೋದು, ಎಲ್ಲೇ ಆಯಿತು ಅಂದ್ರು, ಏನೇ ಒಂದು ಫಂಕ್ಷನ್ ಆಯಿತು ಅಂದ್ರು ಹೋಗಿ ಆ ಸಿನಿಮಾಗೆ ಸಪೋರ್ಟ್ ಮಾಡಿ ಬರ್ತಾ ಇದ್ರು. ಬಟ್ ಈಗ ಅವರು ಜೈಲು ಪಾಲಾದ ಕಾರಣ ಯಾವುದೇ ಚಿತ್ರರಂಗದ ನಟರು ಕೂಡ ಅವರ ಒಂದು ಸಿನಿಮಾಗೆ ಪ್ರಮೋಷನ್ಗಾಗಲಿ ಯಾವುದೇ ಒಂದು ಕಾರಣಕ್ಕೂ ಅವರಿಗೆ ಸಪೋರ್ಟ್ ಮಾಡುವಂತಹ ರೀತಿಯಲ್ಲಿ ಕೇಳಿ ಬರ್ತಾ ಇಲ್ಲ. ಅದಾದ ನಂತರ ಅವ್ರ ಬಗ್ಗೆನೂ ಕೂಡ ಯಾರು ಕೂಡ ಮಾತಾಡ್ತಾ ಇಲ್ಲ. ಅವರ ಸಿನಿಮಾದ ಬಗ್ಗೆನೂ ಕೂಡ ಒಂದಷ್ಟು ಜನ ನೆಗೆಟಿವ್ ಪ್ರಚಾರಗಳನ್ನ ಮಾಡ್ತಾ ಇರುವಂಥದ್ದು ನೀವು ಕೇಳಿರ್ತೀರ. ಇದೆಲ್ಲದರ ಬಗ್ಗೆ ಮಾತಾಡಲು ದರ್ಶನ್ ಸರ್ ಅವರ ಅಪ್ಪಟ ಅಭಿಮಾನಿ ವರ್ಧನ್ ಡಿ ಬಾಸ್ ಅವರೇ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಮೊದಲಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮೇಡಮ್, ತುಂಬಾ ಚೆನ್ನಾಗಿದೆ. ನೀವ್ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ವರ್ಧನ್ ಓಕೆ, ಡಿ ಬಾಸ್ ಯಾಕೆ? ಮೇಡಮ್, ಇವಾಗ ವರ್ಧನ್ ಓಕೆ, ಡಿ ಬಾಸ್ ಯಾಕೆ ಅಂದ್ರೆ, ಇವಾಗ ನಾರ್ಮಲ್ ನಮ್ಮ ಅಭಿಮಾನ ಅನ್ನೋದು ಅಥವಾ ದರ್ಶನ್ ಸರ್ ಹೆಸರು ಅನ್ನೋದು ಯಾವಾಗಲೂ ಒಂದು ಟೈಮಲ್ಲಿ ಈ ಒಂದು ಸಮಯಕ್ಕೆ ಅವಶ್ಯಕತೆ ಇದ್ದಾಗ ಮಾತ್ರ ಹೇಳ್ಬಿಟ್ಟು ಬಿಡುವಂಥದ್ದಲ್ಲ. ತಾಯಿ ಮಗನ ಬಾಂಧವ್ಯ ಏನಿರುತ್ತೆ ಆ ಥರ ಅವರ ಬಾಂಧವ್ಯ ಬಂದ್ಬಿಟ್ಟು ನಮ್ಮ ಋಣ ನಾವು ಬದುಕಿರೋವರೆಗೂ ಅವ್ರ ಪ್ರೀತಿ ಅಭಿಮಾನಕ್ಕೇನೆ ಅವರು ಅಷ್ಟೇ ನಮ್ಗಷ್ಟೇ ಪ್ರೀತಿ ಕೊಟ್ಟಿದ್ದಾರೆ. ಸೊ ಹಂಗಾಗಿ ವರ್ಧನ್ ಡಿ ಬಾಸ್ ಅಂತ ಇದೆ. ನೀವು ನೋಡಿರ್ಬೋದು, ಡೆವಿಲ್ ಸಿನಿಮಾ ಇನ್ನೇನು 12ನೇ ತಾರೀಕು ಅಂತ ಆಯ್ತು, ಬಟ್ 11ನೇ ತಾರೀಕೆ ರಿಲೀಸ್ ಆಗುತ್ತೆ ಅಂತ ಹೇಳಿ ಕೇಳ್ಪಟ್ಟಿರ್ತೀರಾ. ಬಟ್ ಈ ಹಿಂದೆ ಎಲ್ಲ ನೀವು ನೋಡಿರ್ಬೋದು, ದರ್ಶನ್ ಸರ್ ಅವರು ಎಷ್ಟೋ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿದ್ರೆ. ಬಟ್ ಈ ಸಿನಿಮಾಗೆ ಯಾಕೋ ಸಪೋರ್ಟ್ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಹಿರಿಯ ಕಲಾವಿದರಿಂದ ಆಗಿರ್ಬೋದು, ಬೇರೆ ಬೇರೆ ಕಲಾವಿದರಿಂದ ಸಪೋರ್ಟ್ ಬರ್ತಾ ಇಲ್ಲ ಅನ್ಸುತ್ತೆ. ಏನ್ ಹೇಳ್ತೀರಾ ಇದಕ್ಕೆ? ಮೇಡಮ್, ಒಂದು ಅವರು ಯಾವತ್ತೂ ದರ್ಶನ್ ಸರ್ ಏನು ನಾರ್ಮಲ್ ಆಗಿ ಫಸ್ಟ್ ಒಂದು ಟಾಪಿಕ್ ಹೇಳಿದ್ರಿ, 12th ಅಂತ ಹೇಳಿದ್ರಿ, 11th ಬರ್ತಾ ಇದ್ದೀರಾ ಅಂತ. ಸೊ ಹೇಳಿದ ಡೇಟ್ಗೆ ಬರೋವಂಥದ್ದು, ಹೇಳಿದ ಡೇಟ್ ಬಿಟ್ಟು ಒಂದು 2 ದಿನ ಹಿಂದೆ ಮುಂದೆ ಆಯ್ತು ಅಂತ ಹೇಳ್ಬಿಟ್ಟು ಬರೋಂಥ ಅದು ಕಾಮನ್, ಕ್ಯಾಶುವಲ್ ಆಗಿ ಇಷ್ಟು ದಿನ ನಡೆದಿರುವಂಥದ್ದು. ಬಟ್ ಹಿಸ್ಟ್ರಿನ ಮತ್ತೆ ಕ್ರಿಯೇಟ್ ಮಾಡಬೇಕು ಅನ್ನೋ ಹೇಳಿದ್ಕಿಂತ ಮುಂಚೆನೆ ಬರೋಕೆ ನಾವು ರೆಡಿ ಇದ್ದೀವಿ ಅಂತ. ಸೊ ರೆಡಿ ಇದ್ದೀವಿ ಕೂಡ. ಆದ್ರೂ ಇನ್ನ ನಾಳೆ ಬೆಳಗ್ಗೆ ಸಿನಿಮಾ ರಿಲೀಸ್ ಆದ್ರೂ ಆ ಹೈಪು, ಆ ಕ್ರೇಜ್ ಯಾವತ್ತೂ ಕಮ್ಮಿ ಆಗಲ್ಲ. ಸೊ ಆ ಥರ ಇರುವಂಥ ಈ ಕ್ರೇಜ್ ಇದು. ನಾರ್ಮಲ್ ಆಗಿ ಸುಮ್ಮನೆ ಏನೋ 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಸೊಸೆ ಕಡೆ ಅನ್ನೋ ಥರ ಅಭಿಮಾನ ಅಲ್ಲ. ಯಾವತ್ತಿದ್ರು ಒಂದೇ ಕಡೆ, ಡಿ ಬಾಸ್ ಕಡೆ, ಆ ಥರ ಇರುವಂಥ ಫ್ಯಾನ್ಸ್ಗಳು ನಾವು. ಸೊ ನಾವು ಹೆಂಗೆ ಅಂದರೆ, ಇವಾಗ ದರ್ಶನ್ ಸರ್ ಅವರ ಅಭಿಮಾನಿಗಳು ಅಂತ ಬಂದರೆ, ಅವತ್ತಿನ ಆ ರಾಮನ್ಗೆ ಒಬ್ಬನೇ ಒಬ್ಬ ಪರಮ ಭಕ್ತ ಇದ್ದ, ಆಂಜನೇಯ. ಬಟ್ ಇವತ್ತು ಕೋಟ್ಯಾಂತರ ಜನ ಆಂಜನೇಯಂದ್ರಿದ್ದೀವಿ ಮೇಡಮ್. ಆ ಭಕ್ತಿ ಅನ್ನೋದು ಎದೆ ಬಗದ್ರೆ ನಮಗೆ ತಂದೆ ತಾಯಿ ಪಕ್ಕ ದರ್ಶನ್ ಸರ್ ಮಾತ್ರನೇ ಇರೋದು. ಆ ಜಾಗನ ಒಬ್ಬ ಲವರ್ ಇರ್ಬೋದು ಅಥವಾ ಹುಡುಗಿರ್ಗೂ ಅವ್ರ ಬಾಯ್ ಫ್ರೆಂಡ್ ಇರ್ಬೋದು, ತುಂಬಕ್ಕಾಗಲ್ಲ. ಆ ಜಾಗದಲ್ಲಿ ಕೂರಿಸ್ಕೊಂಡಿದೀವಿ ನಾವು. ಸೊ ಇವತ್ತು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋಂಥವ್ರು ಎಲ್ಲರೂ ಸಮೇತ ಅವ್ರನ್ನ ಇಷ್ಟಪಡ್ತಾರೆ. ಅದನ್ನ ನಾವು ಕಣ್ಣಾರೆ ನೋಡಿದೀವಿ ಕೂಡ. ಸೊ ಸೆಕೆಂಡ್ ಒನ್ ಬಂದ್ಬಿಟ್ಟು, ಬೇರೆಯವ್ರು ಯಾರು ಪ್ರಮೋಷನ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರಿ ನೀವು. ಸೊ ನಾರ್ಮಲ್ ಆಗಿ ದೇವ್ರ ಹತ್ರ ಭಕ್ತರು ವರ ಕೇಳಬೇಕೆ ಹೊರತು ದೇವರಿಗೆ ವರ ಕೊಡಕ್ ಭಕ್ತರ ಕೈಲಿ ಆಗಲ್ಲ. ಸೊ ಬಿಕಾಸ್ ಅವ್ರ ಹತ್ರ ನಾವು ಜಸ್ಟ್ ಏನೇ ಇದ್ರು ಅವ್ರ ಹತ್ರ ಈಸ್ಕೊಳ್ಳೋಂಥದ್ದು ಮಾತ್ರ, ಕೊಡೋಕ್ಕಾಗಲ್ಲ. ಕೊಡೋಷ್ಟು ದೊಡ್ಡವ್ರು ನಾವು ಯಾರು ಅಲ್ಲ. ಜೊತೆಗೆ ಅವ್ರ ಹತ್ರ ಇವಾಗ ಏನೇನು ಹೆಲ್ಪ್ ತಗೊಂಡಿದಾರಲ್ಲ, ಕೊಡೋಷ್ಟು ದೊಡ್ಡವ್ರು ಅವರು ಯಾರು ಅಲ್ಲ. ಸೊ ಬಿಕಾಸ್ ಆದ್ರೂ ಒಂದೇನು ಅನ್ಸುತ್ತೆ ಅಂದ್ರೆ, ಅಟ್ಲೀಸ್ಟ್ ವರ ಕೊಟ್ಟಿರೋ ದೇವರಿಗೆ ಮತ್ತೆ ನಾವು ಪೂಜೆ ಮೂಲಕ ಆದ್ರೂ ಒಂದು ಕೃತಜ್ಞತೆ ಸಲ್ಲಿಸಬೇಕಾಗಿತ್ತು. ಅದು ಸಲ್ಲಿಸ್ತಾ ಇಲ್ಲ. ನಮ್ಗಳಿಗೆಲ್ಲ ಒಂದು ಪಾಠ ಆಯಿತು. ನಾವು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ನೋಡ್ಕೊಳ್ರಪ್ಪ, ಜೀವನ ಹಿಂಗಿದೆ ಅಂತ ಮಹಾನ್ ವ್ಯಕ್ತಿಗೇನೆ ಸಮಯ ಬಂದಾಗ ಬಳಸ್ಕೊಂಡ್ ಬಿಟ್ಬಿಟ್ರು, ನೀವು ಯಾರಿಗೂ ಬಳಕೆ ಆಗಬೇಡಿ ಅಂತ ದರ್ಶನ್ ಸರ್ ಜೀವನಕ್ಕೆ ಒಂದು ಪಾಠ ಕಲಿಸ್ಕೊಟ್ಟು, ಅವ್ರ ಕಷ್ಟ ಅನುಭವಿಸೋದ್ರಲ್ಲೂ ಸಮೇತ ನಮ್ಗೊಂದು ಪಾಠ ಹೇಳ್ಕೊಟ್ಟಿದ್ದಾರೆ. ನಾವು ಅದನ್ನ ಬುದ್ಧಿ ಕಲ್ತ್ಕೊಂಡು ತಿಳ್ಕೊಂಡು, ಯಾರ್ಯಾರು ಯಾವಾಗ ಹೆಂಗೆ ಯಾವ ಟೈಮಲ್ಲಿ ಪ್ರಮೋಷನ್ಗೆ ಮೀಡಿಯಾ ಮುಂದೆ ಕೂತ್ಕೊಂಡು ಹೆಸರು ಬಳಸ್ಕೋತಾರೆ, ಯಾವ ಟೈಮಲ್ಲಿ ಅದೇ ಮೀಡಿಯಾದವ್ರು ದರ್ಶನ್ ಸರ್ ಕಷ್ಟದಲ್ಲಿ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂದ್ರೆ, ಮುಖನ ಸೈಡಿಗೆ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಅವ್ರ ಅಕ್ಕಪಕ್ಕ ನೋಡ್ಕೊಂಡು, ಇದು ಸೂಕ್ತವಾದ ಸಮಯ ಅಲ್ಲ, ನಾನು ಯಾವುದೋ ಕಾರ್ಯಕ್ಕೆ ಬಂದಿದ್ದೀನಿ, ನಾನು ನನ್ನ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ, ನಾನು ಟೈಮ್ ಬಂದಂಗೆ ಮಾತಾಡ್ತೀನಿ. ಅದೇ ವ್ಯಕ್ತಿಗಳು ಟೈಮ್ ಕೊಟ್ಟು ದರ್ಶನ್ ಸರ್ಗೋಸ್ಕರ ವೆಯ್ಟ್ ಮಾಡಿದ್ದಾರೆ, ದರ್ಶನ್ ಸರ್ ಒಂದು ಬೈಟ್ಗೋಸ್ಕರ ವೆಯ್ಟ್ ಮಾಡಿದ್ದಾರೆ, ದರ್ಶನ್ ಸರ್ ಫ್ಯಾನ್ಸ್ ಸಿನಿಮಾಗೆ ಬರಲಿ ಅಂತ ಕೇಳ್ಕೊಂಡಿದ್ದಾರೆ. ಸೊ ಎಲ್ಲರೂ ಅವ್ರವ್ರ ಬುದ್ಧಿ ತೋರಿಸ್ತಾ ಇದ್ದಾರೆ. ಬಟ್ ನಮ್ಗೆ ಅರ್ಥ ಆಗಿದ್ದೇನು ಅಂತಂದರೆ, ಮನುಷ್ಯ ಅಂದರೆ ಇಷ್ಟೇ ಕಣೆ, ಯಾವತ್ತೋ ಒಂದಿನ ನಿನಗೆ ಎಷ್ಟು ಚೆನ್ನಾಗಿರ್ತೀವಿ ಅಷ್ಟು ಚೆನ್ನಾಗಿ ಬಳಸ್ಕೊಂಡು ಕೈ ಬಿಟ್ಬಿಡ್ತಾರೆ. ಆದಷ್ಟು ನೀನು ನಿನ್ನ ಸೇಫ್ಟಿಗೆ ನಿನ್ನ ಜನಗಳನ್ನ, ನಿನ್ಗಿರೋಂಥ ಜನಗಳನ್ನ ಹುಷಾರಾಗಿ ಹೋಗು. ದರ್ಶನ್ ಸರ್ ಫ್ಯಾನ್ಸ್ಗಳನ್ನ ಉಳಿಸ್ಕೊಂಬಂದಿದ್ದಾರೆ, ನಾವು ಅವ್ರನ್ನ ಉಳಿಸ್ಕೊಂಬಂದಿದ್ದೀವಿ. ನಮಗೆ ಬೇರೆಯವ್ರು ಕೊಡೋಂಥದ್ದೇನಿಲ್ಲ, ನಾವೇ ಕೊಡ್ತೀವಿ. ಕೊಟ್ಟು ಈಸ್ಕೊಂಡಿರೋರು ಇಟ್ಕೊಳಕ್ಕಾಗಲ್ಲ. ಇವಾಗ ಪರವಾಗಿಲ್ಲ, ನಾವು ನಮ್ಮವ್ರನ್ನ ಉಳಿಸ್ಕೊಳ್ಳೋದು ಗೊತ್ತು ಮೇಡಮ್. ಖಂಡಿತ ಈ ಮಾತಿಗೆ ನಾನು ಒಂದು ಹೇಳಲೇಬೇಕು. ಈ ಹಿಂದೆ ಎಲ್ಲ ಹೆಂಗಾಗ್ತಾ ಇತ್ತು ಅಂದ್ರೆ, ದರ್ಶನ್ ಸರ್ ಅವರು ಯಾರೋ ಒಬ್ರನ್ನ ಇಂಡಸ್ಟ್ರಿ ಕರ್ಕೊಂಡ್ ಬಂದಾಗ ನಾನು ಅವ್ರ ತಂಗಿ, ನಾನು ಅವ್ರ ಅಕ್ಕ ಅನ್ಕೊಂಡ್ ಬಂದಿರ್ತಾರೆ. ಬಟ್ ಅದಾದ ನಂತರ ದರ್ಶನ್ ಸರ್ ಅವರು ಜೈಲ್ ಪಾಲ ಆದ್ಮೇಲೆ ಅವ್ರ ಬಗ್ಗೆ ಮಾತಾಡೋದಿರ್ಲಿ, ಅವ್ರ ಬಗ್ಗೆ ಯಾವ ಮೀಡಿಯಾಗಳಿಗೂ ಕೂಡ ಹೇಳಿಕೆಗಳನ್ನ ಕೊಡ್ತಾ ಇರಲಿಲ್ಲ, ಕೇಳಿದ್ರು ಕೂಡ. ಅದಾದ ಬಳಿಕ ಅವ್ರ ಮನೆದೇ ಸಿನಿಮಾ ಬಂದಾಗ ದರ್ಶನ್ ಸರ್ ಅವರ ರಿಲೀಸ್ ಟೈಮಲ್ಲಿ ಫೋಟೋ ಹಾಕ್ತಾರೆ. ಇದು ಯಾಕೆ ಈ ರೀತಿ ಗಿಮಿಕ್ ಮಾಡ್ಬೇಕು ಅನ್ನುವಂಥದ್ದು? ಮೇಡಮ್, ಇದು ಗಿಮಿಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಾಗುತ್ತೆ ಅಂದ್ರೆ, ಇವಾಗ ಬೇರೆ ಯಾವುದೇ ಸೆಲೆಬ್ರಿಟಿ, ಎಲ್ಲ ಸೆಲೆಬ್ರಿಟಿ, ದೊಡ್ಡ ಎಲ್ಲ ಸೆಲೆಬ್ರಿಟೀಸ್ಗೂ ಗೊತ್ತು. ಬಟ್ ನಮ್ಮ ಡಿ ಬಾಸ್ ಫ್ಯಾನ್ಸ್ಗಳಲ್ಲಿ ಕೆಲವೊಬ್ರು ತುಂಬಾ ಹುಚ್ಚ ಫ್ಯಾನ್ಸ್ಗಳು, ಸೈಕ್ ಫ್ಯಾನ್ಸ್ಗಳಂತ ಇದೀವಿ. ಎಕ್ಸಾಂಪಲ್ ಏನಾಗುತ್ತೆ,
ಅವ್ರ ಹೆಸರು ಹೇಳ್ಬಿಟ್ರೆ ಸಾಕು ಅವ್ರಿಗೊಂದು ಒಳ್ಳೇದು ಮಾಡೋದು. ಬಟ್ ಅದು ಕ್ರಾಂತಿ ಕಾಟೇರವರೆಗೂ ಇತ್ತು. ಅದು ಸಾರಥಿ ಟೈಮಲ್ಲಿ ಆಗಿತ್ತು, ಅಫ್ಕೋರ್ಸ್ ನೋಡಿದ್ವಿ. ಅವತ್ತು ಅವ್ರ ಸ್ನೇಹಿತರು ಯಾರು ಇದ್ರು, ಸುದೀಪ್ ಸರ್ ಇರ್ಬೋದು, ಅಥವಾ ಇನ್ನು ಕೆಲವೊಬ್ರು ದೊಡ್ಡ ದೊಡ್ಡವ್ರು ನಿಂತ್ಕೊಂಡು ಅವ್ರನ್ನ ಆಚೆ ಕರ್ಕೊಂಬರೋ ಟೈಮಲ್ಲೆಲ್ಲ ನೋಡಿದ್ವಿ ಅವ್ರ ಫ್ರೆಂಡ್ಶಿಪ್, ಅವ್ರ ಬಾಂಡಿಂಗ್ನ. ಅದಾದ್ಮೇಲೆ ಕ್ರಾಂತಿ ಕಾಟೇರವರೆಗೂ ನಮ್ಗೆ ಅದೇ ಇತ್ತು. ಅವ್ರು ಯಾವುದೋ ಒಂದು ಬೈಟ್ ಹಾಕಿದ್ರೆ ಸಿನಿಮಾ ಗೆಲ್ಸ್ಕೊಂಡ್ಬಿಡ್ಬೇಕು. ಅವ್ರು ಜಸ್ಟ್ ಒಂದು ನಾಳೆ ಬೆಳಗ್ಗೆ ಸಿನಿಮಾ ರಿಲೀಸ್, ಇವತ್ತು ನೈಟ್ ಬೈಟ್ ಹಾಕಿದ್ರೆ ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ಥಿಯೇಟರ್ ಹತ್ರ ಬೆಳಗ್ಗೆ ಮಿಡ್ ನೈಟೇನೆ ಫ್ಲೆಕ್ಸ್ ಅಂಗಡಿನ ಓಪನ್ ಮಾಡಿಸಿ ಫ್ಲೆಕ್ಸ್ ಓಡಿಸಿ ನಾವು ಇದೀವಿ ಅನ್ನೋ ಥರ ಹಿಂದ್ಗಡೆ ತೋರಿಸ್ಕೊತಾ ಇದ್ವಿ. ಸೊ ಅದೆಲ್ಲ ಆದ್ಮೇಲೆ ನಮ್ಗೆ ಈ ಟೈಮಲ್ಲಿ ಏನು ಅರ್ಥ ಆಯಿತು ಅಂದರೆ, ಇವ್ರ ಬಳಕೆ ಅಂದರೆ ಸಮಯಕ್ಕಷ್ಟೇ ಬಳಸ್ಕೊಳ್ಳೋವಂಥದ್ದು. ಹೊಟ್ಟೆ ಹಸ್ದಾಗ ಮಾತ್ರ ಊಟ ಮಾಡೋದು. ನೆಕ್ಸ್ಟ್ ನಾಳೆ ಬೆಳಗ್ಗೆ ಅಕ್ಕಿನ ಜೋಪಾನ ಮಾಡ್ಬೇಕು, ಅನ್ನನ ಇನ್ನೊಬ್ರಿಗೆ ಯೂಸ್ ಆಗುತ್ತೆ. ಬಟ್ ಇಷ್ಟೆಲ್ಲ ಆದಾಗ ಕನ್ನಡ ಇಂಡಸ್ಟ್ರಿಲಿ ಮೇಡಮ್ ಸುಮ್ಮನೆ ಯೋಚನೆ ಮಾಡಿ, ಎಷ್ಟೋ ಜನ ಕಲಾವಿದರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಂಥ ದರ್ಶನ್ ಸರ್. ಬೆನ್ನೆಲುಬಾಗಿ ನಿಂತ್ಕೊಂಡವ್ರು, ನೀವು ಬೆನ್ನೆಲುಬಾಗಿ ನಿಂತ್ಕೊಳ್ಳೋದು ಬೇಡ, ಯಾಕಂದ್ರೆ ಈ ಅಪ್ಪ ಏನು ಯಾರ ಹತ್ರ ನಿಂತ್ಕೊಳ್ಳಿ ಅಂತ ಕೇಳಲ್ಲ. ಆ ನಿಂತ್ಕೊಂಡಿದ್ದು ಕೃತಜ್ಞತೆ ಸಲ್ಲಿಸೋಷ್ಟು ಮನುಷ್ಯತ್ವನ ಕಳ್ಕೊಂಡಿದ್ದಾರೆ ಅಂತಂದ್ರೆ ನಾವು ಅದನ್ನ ನೋಡಿ ಬುದ್ಧಿ ಕಲಿತಾ ಇದೀವಿ. ಹೌದು, ಯಾರ್ಯಾರಿಗೆ ಎಲ್ಲೆಲ್ಲಿ ಹೆಂಗಿರ್ಬೇಕು ನಾವು ಹಂಗೆ ಇರಬೇಕು. ಸೊ ಇರ್ಲಿ, ಪರವಾಗಿಲ್ಲ ಮೇಡಮ್. ಇವಾಗ ಹೆಂಗಾಗಿದೆ ಅಂದ್ರೆ, ಸಮಯಕ್ಕಾದ್ರೆ ನಮಗೆ ಕಷ್ಟಕ್ಕೆ ಒಳ್ಳೇದು ಮಾಡೋದು ಬೇಡ, ಕೆಟ್ಟದ್ದು ಮಾಡೋಕೆ ನಿಂತ್ಕೊಂಡ್ಬಿಟ್ಟವ್ರೆ ಇವಾಗ. ಸೊ ಅದಕ್ಕೆ ನಾವೇನು ಅನ್ಕೊಂಡಿದೀವಿ ಅಂದ್ರೆ, ಇವಾಗ ನಾವು ಒಂದ್ ಕಡೆ ಇದೀವಿ, ನಾವು ನಮ್ಮನ್ನ ಎದುರ್ಸಕ್ಕೆ ನಮ್ಮವ್ರು ಗುಂಪು ಕಟ್ಕೊಂಡ್ಬಂದ್ರೆ ಎದುರಲ್ಲ. ಇನ್ನು ಕೆಲವರು ಸಿಂಗಲ್ ಆಗಿ ಬರ್ತಾರೆ, ಬಿಡ್ತೀವ, ಸಿಗ್ದಾಕ್ ಬಿಡ್ತೀವಿ ಮೇಡಮ್. ನಮಗೆ ನಮ್ಮ ಕೆರಿಯರ್, ನಮ್ಮ ಲೈಫು, ನಮ್ಮ ಸಿನಿಮಾ, ನಮ್ಮ ತಾಯ್ತನ ಅಂತ ಬಂದ್ರೆ ನಮಗೆ ಫಸ್ಟ್ ನಮ್ಮ ದರ್ಶನ್ ಸರ್ ಇಂಪಾರ್ಟೆಂಟ್. ದರ್ಶನ್ ಸರ್ ಹೇಗೆ ಅಂತ ಅಂದ್ರೆ, ಎಡಗೈಯಲ್ಲಿ ಕೊಟ್ಟಿದ್ದು ಬಲಗೈ ಕೂಡ ಗೊತ್ತಾಗ್ತಾ ಇರ್ಲಿಲ್ಲ, ಎಷ್ಟೋ ಸಹಾಯ ಮಾಡಿದ್ದಾರೆ. ಬಟ್ ಬೇರೆಯವ್ರು ಹೆಂಗೆ ಅಂದ್ರೆ, ಎಡಗೈ ಕೊಟ್ಟಿದ್ದು ಆ 5 ಬೆರಳು ಅಲ್ಲದೆ ಬೇರೆ ಎಲ್ರಿಗೂ ಗೊತ್ತಾಗ್ತಿತ್ತು. ಇದೆಲ್ಲೋ ದರ್ಶನ್ ಸರಿಗೆ ಹೊಡ್ತಾ ಬಿತ್ತ ಅನ್ನುವಂಥದ್ದು, ಗೊತ್ತಾಗದೆ ಇಲ್ಲದೆ ಇರುವಂಥದ್ದು. ಮೇಡಮ್ ಇವಾಗ ಅವರೇ ಹೇಳಿದಾರಲ್ವಾ, ಇವಾಗ ನಾವೇನೋ ಒಂದು ಮಾಡಿದೀವಿ ಅಂತ ಹೇಳೋದು, ನಾನು ಮಾಡಿಸ್ಕೊಂಡವ್ನು ಹೇಳ್ಬೇಕು. ನಾನು ಮಾಡಿದ್ದೀನಿ ಅಂತ ಮಾಡ್ದವನೇ ಹೇಳ್ತಾ ಹೋದ್ರೆ ಅದು ಮಾಡಿರೋದಕ್ಕೆ ಅರ್ಥನೇ ಇರಲ್ಲ. ಅದು ಏನೋ ಇಂಟೆನ್ಷನ್ ಇಟ್ಕೊಂಡೇ ಮಾಡ್ತಿದ್ದಾನಲ್ವಾ. ಸೊ ಇವಾಗ ಯಾರಿಗೋ ಒಬ್ರಿಗೆ ನಾವು ದಾನ ಧರ್ಮ ಮಾಡಿದ್ವಿ ಅಂದ್ರೆ 4 ಜನ ಅದನ್ನ ನೋಡಿ ಕಲ್ತ್ಕೊಳ್ಳಿ ಅಂತ. ಬರ್ತಡೇದು ಅಟ್ಲೀಸ್ಟ್ ಅಫ್ಕೋರ್ಸ್ 4 ಜನ ಗೊತ್ತಾಗೋ ಥರ ಮಾಡ್ತಾರೆ. ಏನಕ್ಕೆ ಅಂದ್ರೆ, ಬೇರೆಯವ್ರ ಬರ್ತಡೇನ ಅನಾವಶ್ಯಕವಾಗಿ ಈ ಥರ ಮಾಡಬೇಡಿ ಅಂತ. ಸೊ ಅದನ್ನ ಬಿಟ್ಟು ನಾವು ದಾನ ಧರ್ಮ ಮಾಡೋದು ಎಲ್ಲಾನು 4 ಜನಗಳ ಎದುರಿಗೆ ನಾನು ಕೊಟ್ಟೆ, ನಾನು ಮಾಡಿದೆ ಅಂದ್ರೆ ಮಾಡೋದಕ್ಕೆ ಅರ್ಥನೇ ಇರಲ್ಲಲ್ವಾ ಮೇಡಮ್. ಇವಾಗ ತಾಯಿ ಮಗನಿಗೆ ಮಾಡಿರೋ ಸೇವೆನ ಹೇಳಕ್ಕಾಗತ್ತೆ. ಅವ್ರು ಆ ಥರ ಅವರು ತಾಯಿ ಋಣ ತೀರಿಸ್ತಾ ಇರ್ತಾರೆ, ಅಭಿಮಾನಿಗಳಿಗೆ ಅಥವಾ ಕಷ್ಟದಿರೋ ಋಣ ತೀರಿಸ್ತಾ ಇದ್ದಾರೆ. ನಾವು ಅಷ್ಟೇ, ಅವ್ರ ಹೆಸರಲ್ಲಿ ಏನೇ ಮಾಡಿದ್ರು ಅವ್ರಿಗೆ ನಾವು ಏನೇ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅವ್ರ ಹೆಸರನ್ನ ಬಳಸ್ಕೊಂಡು ಮಾಡ್ತೀವಿ. ಏನಕ್ಕೆ ಅಂದ್ರೆ, ನಾವು ಆ ತಾಯಿಗೆ ತೀರಿಸೋ ಋಣ. ಅವರು ನಮ್ಮನ್ನ ಬಿಟ್ಕೊಡದೆ ಮಾಡ್ತಾರೆ, ಅವರು ಈ ಮಕ್ಳಿಗೆ ಕೊಡುವಂಥ ಗೌರವ, ರೆಸ್ಪೆಕ್ಟ್. ಸೊ ಈ ಥರ ಇರೋವಂಥ ಒಂದು ಬಾಂಡಿಂಗ್, ಅದ್ರ ಮಧ್ಯೆ ನಾವು ತುಂಬ ಕಲ್ತ್ಕೊಂಡಿದೀವಿ ಯಾರ್ಯಾರು. ಸೊ ಮಿಡಲಲ್ಲಿ ಇವಾಗ ನನ್ನ ನಾರ್ಮಲ್ ಆಗಿ ಮೇಡಮ್, ಇವಾಗ ಬಾಕ್ಸ್ ಆಫೀಸ್ ವಿಚಾರಕ್ಕೆ ಸಿನಿಮಾ ಸೇಲ್ ಆಗ್ತಾ ಇಲ್ಲ, ಆ ಸಿನಿಮಾ ಚೆನ್ನಾಗಿ ಆಗಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದೀವಿ ಮೇಡಮ್. ಇವಾಗ ಬ್ಯಾಂಕ್ ಅವರು ಯಾರಿಗೊಬ್ಬನಿಗೆ ಕರೆದು ಅಥವಾ ಕರೆದ್ಬಿಟ್ಟು ಅಂದ್ರೆ, ಸರ್ ನಿಮಗೆ ಲೋನ್ ಬೇಕಂತ ಫೋನ್ ಮಾಡಬೇಕು ಅಂದ್ರೆ ನಮ್ಮ ಸಿವಿಲ್ ಚೆನ್ನಾಗಿರ್ಬೇಕು. ಮತ್ತೆ ಬಾಕ್ಸ್ ಆಫೀಸಲ್ಲಿ ಇನ್ನೊಂದು ಅಲೆ ಎದ್ದೇಳೋದನ್ನ, ಥಿಯೇಟರ್ ಹತ್ರ ಜನ ಮೆರೆದಾಡೋದನ್ನ ನೋಡ್ಬೇಕು ಅಂದ್ರೆ ಡೆವಿಲೇ ಬರಬೇಕು. ಡೆವಿಲ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಬಟ್ ನಮಗೆ ದುಡ್ಡು ಸಿಗ್ಬೇಕು ಅಂದ್ರೆ ಸಿವಿಲ್ ಚೆನ್ನಾಗಿರ್ಬೇಕು. ಥಿಯೇಟರ್ ಹತ್ರ ಮತ್ತೆ ಜನ ಸೇರಿ ಆರ್ಭಟ ಮಾಡ್ಬೇಕು ಅಂದ್ರೆ ಡೆವಿಲ್ ಬರುತ್ತೆ, ಹಂಗೆ ನಡೆಯುತ್ತೆ ಕೂಡ. ಖಂಡಿತ ಸರ್. ಡೆವಿಲ್ ಸಿನಿಮಾ ಅಂತ ಬಂದಾಗ ಅಭಿಮಾನಿಗಳಲ್ಲಿ ಎಲ್ಲೋ ಒಂದ್ ಕಡೆ ಹುಚ್ಚೆದ್ದ ಕ್ರೇಜ್ ಅಂತಾನೆ ಹೇಳ್ಬೋದು. ಬಟ್ ಅದನ್ನ ಹೊರತುಪಡಿಸಿ 3 ಸಾಂಗ್ಗಳು ರಿಲೀಸ್ ಆಯ್ತು. ಬಟ್ ಅದಕ್ಕೂ ಕೂಡ ನೆಗೆಟಿವ್ ಬಂತು, ಸಾಂಗ್ ಚೆನ್ನಾಗಿಲ್ಲ, ಹಾಗೆ ಹೀಗೆ ಅನ್ನುವಂಥದ್ದು. ಏನ್ ಹೇಳ್ತೀರಾ ಸರ್? ನೀವು ಕೂಡ ಸಾಂಗ್ ನ ಗಮನಿಸಿರ್ತೀರಾ, ಏನ್ ಹೇಳ್ತೀರಾ ಮೇಡಮ್? ಇವಾಗ ಆ ವಿಚಾರಕ್ಕೆ ಅಂತ ಬಂದ್ರೆ, ಇವಾಗ ಪ್ರತಿಯೊಬ್ಬ ಹೀರೋ ಅಂದ್ರೆ, ಯಾವುದೇ ಒಬ್ಬ ಹೀರೋ ಇರ್ಬೋದು, ರಾಜಕಾರಣಿಗಳಿಗಿರ್ಬೋದು, ಅವರವರ ಹೀರೋನ ಗೆಲ್ಲಿಸ್ಕೊಳ್ಳೋದು ಅವ್ರ ಅಭಿಮಾನದ ಪ್ರಶ್ನೆ. ಬಟ್ ನಾವು ನಮ್ಮ ಹೀರೋನ ಗೆಲ್ಸ್ಕೊತೀವಿ, ಗೆಲ್ಸ್ಕೊಳ್ಳೇಬೇಕು. ನಮ್ಮ ಸ್ವಾಭಿಮಾನದ ಪ್ರಶ್ನೆ. ಅಭಿಮಾನಕ್ಕೂ ಸ್ವಾಭಿಮಾನಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಮ್ಮ ಸ್ವಾಭಿಮಾನ ಅದು ನಾವು ಬಿಟ್ಕೊಡೋ ಅಂತ ಮಾತೇ ಇಲ್ಲ. ಸೊ ಇನ್ನೊಂದು ಸೆಕೆಂಡ್ ಒನ್, ನೀವು ಇನ್ನೊಂದೇನೋ ಪಾಯಿಂಟ್ ಕೇಳಿದ್ರಿ ಏನು ಮೇಡಮ್, ಅದು ಆ ಸಾಂಗ್ ವಿಚಾರಕ್ಕೆ ನೆಗೆಟಿವ್ ಕಮೆಂಟ್ಸ್. ಎಕ್ಸಾಂಪಲ್, ನಾವು ಇಲ್ಲಿರೋರು ಎಲ್ಲರೂ ಧರ್ಮಸ್ಥಳಕ್ಕೆ ಹೋಗ್ತೀವಿ, ಹೋದ ತಕ್ಷಣ ಕೆಲವ್ರಿಗೆ ಒಳ್ಳೇದಾಗುತ್ತೆ, ಕೆಲವ್ರಿಗೆ ಒಳ್ಳೇದಾಗೋದು ಲೇಟ್ ಆಗುತ್ತೆ. ಸೊ ಲೇಟ್ ಆಯ್ತು ಅಂದ ತಕ್ಷಣ ಆ ದೇವ್ರನ್ನೇ ಬೈತಾರೆ, ನಾನು ಧರ್ಮಸ್ಥಳಕ್ಕೆ ಹೋದೆ ನನಗೇನೂ ಆಗಿಲ್ಲ ಅಂದ್ಬಿಟ್ಟು. ಅಂಥದ್ರಲ್ಲಿ ಕ್ಯಾಶುವಲ್ ಮನುಷ್ಯರು ನಮಗೆ ಮನುಷ್ಯನ ರೂಪದಲ್ಲಿ. ಇವಾಗ ಎಕ್ಸಾಂಪಲ್ ಮೇಡಮ್, ನನ್ನ ತಾಯಿನ ನಾನು ಅಮ್ಮ ಅಂತೀನಿ, ನಿಮ್ಮಮ್ಮನ ನೀವು ಅಮ್ಮ ಅಂತೀರಿ. ನಾನು ನಿಮ್ಮಮ್ಮನ ನಮ್ಮ ಅಮ್ಮನ ಥರ ನೋಡ್ಬೇಕು ಅಂದ್ರೆ ಕೆಲವ್ರಿಗೆ ಮಾತ್ರ ಆ ಗುಣಗಳು, ಹೌದಪ್ಪ ನಮ್ಮಮ್ಮನ ಥರ, ಇಲ್ಲಿ ನನ್ನ ಫ್ಯಾಮಿಲಿ ಥರ ಅಂತ. ಬಟ್ ಎಲ್ಲರೂ ಹಂಗೆ ನೋಡಲ್ವಲ್ಲ. ಇವತ್ತು ಎತ್ತಾಯಿಲ್ ಅಡಿ ಬಿಚ್ಚೋ ಅಂತ ಕೆಲಸ ಮಾಡೋರು ಜಾಸ್ತಿ ಜನ ಇದ್ದಾರೆ, ಮುಂದೆ ಅಮ್ಮ ಅಂದು ಹಿಂದೆ ಅಮ್ಮನ ಅನ್ನೋರು ಜಾಸ್ತಿ ಇದ್ದಾರೆ. ಸೊ ಇದ್ರೆ ಒಂದೇ ಥರ ಇರಬೇಕು. ಬಿಕಾಸ್ ನಾವು ಹೆಂಗೆ ಅಂದ್ರೆ ಮೇಡಮ್, ಒನ್ ಸೈಡ್. ಇವಾಗ ಇಂಡಿಯಾ ಪಾಕಿಸ್ತಾನ ಅಂತ ಬಂದ್ರೆ ನಾವು ಇಂಡಿಯಾನೇ, ನೀನು ಅಂತ ಬಂದ್ರೆ ನಾನೇನೆ. ಇವಾಗ ನಾವು ದರ್ಶನ್ ಫಸ್ಟ್ ದರ್ಶನ್ ನಮ್ಮ ತಾಯಿನೇ ಪೂಜೆ ಮಾಡೋದು. ನಾವು ಅಂತ ಬೇರೆ ನಟರು ಪೂಜೆ ಮಾಡಲ್ಲ ಅಂತಲ್ಲ, ಬೇರೆ ನಟರನ್ನ ಪ್ರೀತಿಸ್ತೀವಿ, ಗೌರವಿಸ್ತೀವಿ, ಬಟ್ ಪೂಜೆ ಮಾಡೋಕ್ಕಾಗಲ್ಲ. ನಮ್ಮ ತಾಯಿನ ನಾವು ಫಸ್ಟ್ ಪೂಜೆ ಮಾಡ್ತೀವಿ. ಅವ್ರ ಮೇಲೆ ಎಲ್ಲರ ಮೇಲೆ ರೆಸ್ಪೆಕ್ಟ್ ಇದೆ, ಒಂದು ಗೌರವ ಇದೆ. ಬಟ್ ನಮ್ಮ ತಾಯಿ ಅಂತ ಒಂದು ಭಕ್ತಿ ಇದೆ, ಆ ಭಕ್ತಿನ ಉಳಿಸ್ಕೊಂಡು ಹೋಗ್ತಾ ಇದೀವಿ. ಸೊ ಅದು ಬೇರೆಯವ್ರು ಏನು ಮಾಡ್ತಾರೆ ಅಂದಾಗ, ಸೊ ಅವ್ರು ನಮಗೆ ಬೇರೆಯವ್ರ ನಮ್ಮನ್ನು ಕಂಡ್ರೆ ಏನಕ್ಕಾಗಲ್ಲ ಅಂತಂದ್ರೆ, ನಾವು ಯಾರಿಗೂ ಬಗ್ಗಲ್ಲ, ಜೊತೆಗೆ ನಮ್ಮವ್ರನ್ನ ನಾವು ಏನಾದ್ರೂ ಬಿಟ್ಕೊಡ್ತಾ ಇಲ್ಲ. ಅದಕ್ಕಿನ್ನು ಏನು ಮಾಡೋಕ್ಕಾಗತ್ತೆ? ಅವ್ರು ನೆಗೆಟಿವ್ ಮಾತ್ರ ಮಾಡೋಕ್ಕಾಗತ್ತೆ, ಎದುರುಗಡೆ ಬಂದು ಗುದ್ದಾಡೋಕ್ಕಾಗಲ್ಲ. ಇಲ್ಲ ಬರ್ತೀವಿ ನಾವು ಡೆವಿಲ್ ಆಪೋಸಿಟ್ ಬರ್ತೀವಿ ಅಂತ ಕೆಲವೊಬ್ರು ಕಲಾವಿದರುಗಳು ಹೇಳಿದ್ರು. ಸೊ ಡೆವಿಲ್ ಆಪೋಸಿಟ್ ಅಲ್ಲ, ಡೆವಿಲ್ ಥಿಯೇಟರ್ ಹತ್ರ ಬರೋಕ್ಕೂ ಆಗದಿರೋ ಥರ ಆಗೋಗಿದೆ. ಸೊ ಇಲ್ಲಿ ನಾವೆಲ್ಲ ಈ ಬೆಳವಣಿಗೆಗಳು ಹೆಂಗೆ ಅಂತಂದ್ರೆ,
ನಾವು ಅಪ್ಪು ಸರ್ನ ಮತ್ತು ದರ್ಶನ್ ಸರ್ನ ನೋಡಿ ಒಂದು ಪಾಠ ಏನು ಕಲ್ತ್ಕೋಬೇಕು ಅಂದರೆ, ಭಗವಂತ ಅನ್ನೋನು ಎಂಥ ಮನುಷ್ಯನ ಯಾವಾಗ ಬೇಕಾದರೂ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಮೇಲೆ ಕೆಳಗೆ ಮಾಡ್ಬೋದು. ಸೊ ಅದ್ರಲ್ಲಿ ನಾವು ಪಾಠ ಕಲ್ತ್ಕೋಬೇಕು. ಏನೇ ಇದ್ರೂ ಪುಣ್ಯಾತ್ಮನ ಪರಮಾತ್ಮನ ಕರ್ಕೊಂಡ್ಬಿಟ್ಟ ದೇವರು, ಪರಮಾತ್ಮ ಆಗೋದ್ರು. ಈ ಪುಣ್ಯಾತ್ಮನಿಗೆ ಕಷ್ಟ ಕೊಟ್ಟ. ಮನುಷ್ಯರು ಇದನ್ನ ನೋಡಿ ಕಲ್ತ್ಕೊಳ್ಳಿ. ಇಂಥ ಮಹಾನ್ ವ್ಯಕ್ತಿ ಅಂದರೆ ನಿಮ್ಮ ಟೈಮ್ ಅನ್ನೋದು ಯಾವುದೋ ಒಂದು ಟೈಮ್ ಕೆಟ್ಟಾಗ ಅಥವಾ ನಿಮ್ಮ ಸುತ್ತ ಇರೋರು ನಿಮ್ಮನ್ನ ಕೆಳಗಡೆ ಬೀಳಿಸಿದಾಗ ಕಷ್ಟ ಬರುತ್ತೆ. ಅದನ್ನು ಆಮೇಲೆ ದರ್ಶನ್ ಸರ್ ನಮ್ಗೆ ಈ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಅಂದರೆ, ಅಷ್ಟು ಕಷ್ಟ ಇದ್ರೂ ಅಷ್ಟು ನಡೀತಾ ಇದ್ರು ನಗಾಡ್ಕೊಂಡು ಅಭಿಮಾನಿಗಳಿಗೆ ಜೈಲ್ ಮಧ್ಯೆ ಹಿಂಗೆ ಇದ್ರ ಹತ್ರ ಕೋರ್ಟ್ ಹತ್ರ ಬರೋ ಟೈಮಲ್ಲಿ ಕೈ ಎತ್ಬಿಟ್ಟು ನಮಸ್ಕಾರ ಮಾಡ್ತಾರೆ, ಸ್ಮೈಲ್ ಮಾಡ್ತಾರೆ. ನಗ್ನಗ್ತಾ ಜೀವನನ ಎದುರಿಸಿ. ಕಷ್ಟ ಅನ್ನೋದು ಜೀವನ ಅನ್ನೋದು ಯಾವಾಗ ಬೇಕಾದ್ರೂ ಎಂಡ್ ಆಗ್ಬೋದು. ಜೀವನನೂ ಎಂಡ್ ಆಗ್ಬೋದು, ಕಷ್ಟನೂ ಎಂಡ್ ಆಗ್ಬೋದು. ಬಟ್ ನಮ್ಗೆ ಸಿಕ್ಕಿರೋಂಥ ಟೈಮು ಅದನ್ನು ತುಂಬ ಅಮೂಲ್ಯವಾದಂಥ ಟೈಮ್. ಅದನ್ನು ನಾವು ತುಂಬ ಜೋಪಾನವಾಗಿ ಕಾಪಾಡ್ಕೊಂಡು ಹೋಗ್ಬೇಕು. ಅದನ್ನು ನಾವು ನಗ್ನಾಗಾಡ್ತಾನೆ ಎದುರಿಸೋಣ, ಕಷ್ಟ ಇರಲಿ ಸುಖ ಇರಲಿ ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಇದನ್ನ ಒಂದು ಪಾಠ, ಒಂದು ಇನ್ಸ್ಪಿರೇಷನ್ ಅನ್ನೋಕೆ ತೊಗೊಳ್ತೀವಿ ಮೇಡಮ್. ನೀವು ಕಂಡಂತೆ ದರ್ಶನ್ ಸರ್ ಅವರು ಅಭಿಮಾನಿಗಳ ಜೊತೆ ಹೆಂಗಿರ್ತಾ ಇದ್ರು ಅನ್ನುವಂಥ ಮೇಡಮ್, ನಾನು ಕಂಡಂತೆ ಅಭಿಮಾನಿಗಳ ಜೊತೆ ಅನ್ನೋದಕ್ಕಿಂತ ನನ್ನ ಜೊತೆನೇ ಹಂಗಿದ್ದಾರೆ ಮೇಡಮ್. ನಾನು ಏನೂ ಅಲ್ದಿರೋನು ಮನೆ ಹತ್ರ ಹೋದಾಗ ಸಿನಿಮಾ ಮಾಡ್ತಿದ್ದೀನಿ ಅಂದಾಗ ಆ ಹೀರೋ ಒಳ್ಳೇದಾಗಲಿ ಅಂತ ವಿಶ್ ಮಾಡಿದ್ದಾರೆ, ಹೆಗ್ಲ ಮೇಲೆ ಕೈ ಇಟ್ಟಿದ್ದಾರೆ, 4 ಒಳ್ಳೆ ಮಾತು ಹೇಳಿದ್ದಾರೆ. ಅದ್ರ ಜೊತೆಗೆ ಮೇಡಮ್ ಅವರ ಬಾಂಡಿಂಗ್ ಹೆಂಗೆ ಅಂದ್ರೆ, ನಾನು ಲೈಫಲ್ಲಿ ಯಾರು ನಡೆದಾಡೋ ದೇವ್ರನ್ನ ನೋಡಿದ್ದೀನಿ ಅಂದರೆ ಅವ್ರನ್ನೇ. ಸೊ ಅದಕ್ಕಿಂತ ದೊಡ್ಡದು ಇನ್ನೇನು ನಾನು ಹೇಳೋಕ್ಕಾಗಲ್ಲ. ನಾನು ಅವತ್ತೂ ಹೇಳಿದ್ದೀನಿ, ಇವತ್ತು ಹೇಳ್ತಿದ್ದೀನಿ. 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಸೊಸೆ ಕಡೆ ಅನ್ನೋ ಕಾಲ ನಮ್ಮ ಅಭಿಮಾನಿಗಳಲ್ಲಿಲ್ಲ. ಜೀವ ಇರೋರ್ಗೂ ಒಂದೇ ಕಡೆ, ಡಿ ಬಾಸ್ ಕಡೆ ಅಷ್ಟೇ. ಯಾವುದೇ ಒಂದು ಫಂಕ್ಷನ್ ಬಂದ್ರು ಗಜಪಡೆ, ಆ ಪಡೆ ಈ ಪಡೆ ಅನ್ನೋರು, ಆ ಪಡೆಗಳೆಲ್ಲ ಎಲ್ಲಿ ಹೋದ್ರು ಇವಾಗ? ಸೋತು ಮುದುರ್ಕೊಂಡು ಮನೇಲಿ ಮಲ್ಕೊಂಡಿದಾರ ಅಂತ ಮೇಡಮ್. ಇವಾಗ ಅವರು ಗಜಪಡೆ ಅಂದವರು ಕೆಲವೊಂದು ಪರಿಸ್ಥಿತಿಗಳಿಗೆ ಕಟ್ಟು ಬಿದ್ದಿದ್ದಾರೆ. ಇನ್ನ ಕೆಲವರು ಪರಿಸ್ಥಿತಿಗಳಿಗೋಸ್ಕರ ಗಜಪಡೆ ಅಂತ ಹೇಳ್ಕೊಂಡು ಬಂದಿದ್ದವರು ನೋಡಿದೀವಿ. ಇನ್ನ ಕೆಲವರು ಹಂಗೆ ನಿಂತ್ಕೊಂಡಿದ್ದಾರೆ, ಹಂಗೆ ಸಾಥ್ ಕೊಡ್ತಿದ್ದಾರೆ ಕೂಡ. ಸೊ ಅವ್ರವ್ರು ಇವಾಗ ನಾವೇನೋ ಅಭಿಮಾನಿಗಳಾಗಿ ನೀವು ಮಾಡಿಲ್ಲ ಅದು ಇದು ಅಂತ ಹೇಳೋದ್ಕಿನ್ನ, ನಮ್ಮ ದರ್ಶನ್ ಸರ್ ಅಲ್ಲಿ ಗಜ ಇದ್ದಿದ್ದಕ್ಕೆ ಪಡೆ ಆಗಿದ್ದು.